ಮಾಜಿ ಮೇಯರ್ ಬಿಜಿ ಅಜಯ್ ಕುಮಾರ್ ಹಾಕಿರುವ ಸವಾಲನ್ನು ಕಾಂಗ್ರೆಸ್ ಪಕ್ಷ ಸ್ವೀಕರಿಸಿದ್ದು, ನಾಳೆ ಅಂದರೆ ಮಾರ್ಚ್ 28ರ ಶನಿವಾರ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಬರಲಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಿಗ್ಗೆ 11 ಗಂಟೆಗೆ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು ಅಪೂರ್ವ ಹೋಟೆಲ್ನಿಂದ ಮೆರವಣಿಗೆ ಮೂಲಕ ಕರೆತಂದು ಕೆಬಿ ಬಡಾವಣೆಯ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಚುನಾವಣಾ ಪ್ರಚಾರ ನಡೆಸಲಿದ್ದು, ಚಾಲೆಂಜ್ ಮಾಡಿರುವ ಬಿಜೆಪಿ ಅವರು ಏನು ಮಾಡ್ತಾರೋ ನೋಡುತ್ತೇವೆ ಎಂದರು. ಚುನಾವಣೆ ಸಂದರ್ಭದಲ್ಲಿ ಅಶಾಂತಿ ಸೃಷ್ಟಿಸಲು ಬಿಜೆಪಿ ಅವರು ಪ್ರಯತ್ನಿಸುತ್ತಿದ್ದು, ದಾವಣಗೆರೆಗೆ ಹೇಗೆ ಬರುತ್ತಾರೆ? ಅಸಮರ್ಥ, ಸಂಸ್ಕೃತಿ ಇಲ್ಲ ಎಂದೆಲ್ಲ ಬಿಜಿ ಅಜಯ್ ಕುಮಾರ್ ಮಾತನಾಡಿದ್ದು, ಇದೇ ಬಿಜೆಪಿ ಅವರು ಅಧಿಕಾರಿಗಳಿಗೆ ನಾಯಿ ಎಂದೆಲ್ಲ ಮಾತನಾಡಿದ್ದಾರೆ. ಅವರಿಗೆ ಸಂಸ್ಕೃತಿ ಇಲ್ಲವಾ ಎಂದು ಪ್ರಶ್ನಿಸಿದರು. ಬಿಜೆಪಿ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಈಗ ಪ್ರೀತಿ ಜಾಸ್ತಿಯಾಗಿದೆ. ದಾವಣಗೆರೆಯಲ್ಲಿ ಗಲಾಟೆಯಾದಾಗ ಅಲ್ಪಸಂಖ್ಯಾತರಿಂದ ದೇಶ ಹಾಳಾಗುತ್ತಿದೆ ಎಂದವರು ಇವರೇ. ಅಲ್ಪಸಂಖ್ಯಾತರ ಮೇಲೆ ಅಷ್ಟು ಪ್ರೀತಿ ಇದ್ದರೆ ದಾವಣಗೆರೆಯ ಬಿಜೆಪಿಯಲ್ಲಿರುವ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಲಿ. ಅಲ್ಪಸಂಖ್ಯಾತರ ಬಗ್ಗೆ ಬಿಜೆಪಿ ಅವರು ಮೊಸಳಿ ಕಣ್ಣೀರು ಹಾಕುವ ಅಗತ್ಯವಿಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಅಯೂಬ್ ಪೈಲ್ವಾನ್, ಕೆಜಿ ಶಿವಕುಮಾರ್, ಅನಿತಾಬಾಯಿ, ಎಚ್ಜೆ ಮೈನುದ್ದೀನ್, ರಾಘವೇಂದ್ರ ಗೌಡ, ಹರೀಶ್, ಜಮನಳ್ಳಿ ನಾಗರಾಜ್, ಲಿಯಾಕತ್ ಅಲಿ ಇದ್ದರು. ಅದ್ರ ಜೊತೆಗೆ ಬಿಜೆಪಿಯವರು ಹಿಂದೂ ಮುಸ್ಲಿಂ ಅಂತೇಳಿ ಜಗಳ ಆಡಿಸಿ ಗಲಾಟೆ ಎಬ್ಸಿದ್ರು. 92ರಾಗ ಹಿಂದೂ ಮುಸ್ಲಿಮ್ಸ ಬಡ ಹುಡುಗರು, OBC ಹುಡುಗರು, ಹಿಂದುಳಿದ ಹುಡುಗರನ್ನ ಮುಂಚೆ ಕಟ್ಟಿ ಅವ್ರಿಗೆ ಮನಸ್ಸಿನಲ್ಲಿ ವಿಷ ತುಂಬಿ ಗಲಾಟೆ ಎಬ್ಸಿ ಊರನ್ನ ಒಂದೆರಡು ಹಾಳು ಮಾಡಿದರು. ಅದ್ರ ಮೇಲೆ ಅಧಿಕಾರ ಮಾಡೋಕ್ಕೆ ಹೋದರು, ದುಡ್ಡು ಕಲೆಕ್ಟ್ ಮಾಡಿದರು, ಬೇರೆ ಬೇರೆ ಎಲ್ಲ ಮಾಡಿದರು. ಅದಾದಮೇಲೆ ಅವ್ರಿಗೆ ಜ್ಞಾಪಕ ಇದ್ದಿಲ್ಲ. ಆವಾಗಲೇ ಶಾಮನೂರು ಶಿವಶಂಕರಪ್ಪನವರು ಯಾರ್ಯಾರು ಅನಾಹುತ ಆಗಿತ್ತ ಮನೆಗಳಿಗೆ 1 ತಿಂಗಳು ಕಿಟ್ ಕೊಡೋದಲ್ಲದೆ ಕ್ಯಾಶ್ ಕೂಡ ಕೊಟ್ಟರು. ಅವಾಗ 25 ವರ್ಷದ ಕೆಳಗೆ 55,000 ಕೊಟ್ಟು ಕ್ಯಾಶ್ ಕೊಟ್ಟರು. ಇವರ ಅಣ್ಣನೂ ಒಬ್ಬಿದ್ದಾರೆ. ಇವ್ರಿಗೆ ಇಷ್ಟು ದಿನ ಜ್ಞಾಪಕ ಆಗಿಲ್ಲ. ಇವ್ರಿಗೆ ಇವತ್ತು ದಾವಣಗೆರೆ ಏನಾದ್ರು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಶಾಂತಿ ನೆಲೆಸ್ಬೇಕು. ಶಾಮನೂರು ಶಿವಶಂಕರಪ್ಪನವ್ರ ಫ್ಯಾಮಿಲಿಯವರು ಇವಾಗ ಶಾಂತಿ ನೆಲೆಸಿ ಅಭಿವೃದ್ಧಿ ಆಗಿದೆ ದಾವಣಗೆರೆಯಿಂದ. ಬೇರೆ ಬೇರೆ ಊರುಗಳನ್ನು ನೋಡಿದರೆ ದಾವಣಗೆರೆ ಯಾವ ರೀತಿ ಅಭಿವೃದ್ಧಿ ಆಗಿರೋದನ್ನು ನಾವು ತೋರಿಸ್ತೀವಿ, ತಾವುಗಳು ನೋಡಿರ್ಬೋದು. ಇವತ್ತು ದಾವಣಗೆರೆಯಲ್ಲಿ ಅಶಾಂತಿ ಮಾಡೋದಕ್ಕೆ ಎಲೆಕ್ಷನ್ ಟೈಮ್ನಾಗೆ ಬೇರೆ ಬೇರೆ ಜಗಳ ಚಕ್ಕೆ ಇವತ್ತು ಅವತ್ತು ರಾಮ ಬಂದ್ರಕ್ಕೆ ನಾವು ಕಟ್ತೀವಿ ಅಂತೇಳಿ ದುಡ್ಡು ಕಲೆಕ್ಟ್ ಮಾಡಿದರು, ಬೆಳ್ಳಿ ಕಲೆಕ್ಟ್ ಮಾಡಿದರು, ಬಂಗಾರ ಕಲೆಕ್ಟ್ ಮಾಡಿದರು. ಅದಾಗ 25 ವರ್ಷ ಆದಮೇಲೆ ಮೊನ್ನೆ ನಮಗೆ ಅಲ್ಲೋಗಿ ಕೊಟ್ಟು ಬಂದ್ವಿ, ಬೆಳ್ಳಿ ಇಟ್ಟಿಗೆ ಮೆರವಣಿಗೆ ಮಾಡಿ ಕೊಟ್ಟು ಬಂದ್ವಿ ಅಂದರು. ಆದರೆ ಅವ್ರು ಬೇಡ ಅಂತದಾರಲ್ಲ, ಅವಾಗಲೇ ಬೇಡಪ್ಪ ತುಂಬಿದೆ ದಯವಿಟ್ಟು ಬೇಡ ಅಂದ್ರೆ ಇವರೇ ಇಲ್ಲಿ ಮಾರ್ಕೊಂಡ್ರು. ಯಶವಂತರಾವ್ ಗ್ರೂಪು ಮಾರ್ಕೊಂಡ್ರು ಅವರೇ. ಅದನ್ನು ಯಾವುದೂ ಪ್ರೂಫ್ ಇಲ್ಲ, ಕೊಟ್ಟು ಬಂದ್ವಿ, ರೆಸಿಪ್ಟ್ ಸಹಿತ ಇಲ್ಲ. ನಾವು ಅಲ್ಲಿ ಸ್ವಾಮಿಗಳಿಗೂ ಕೇಳಿದ್ವಿ, ಇಲ್ಲಿ ನಾವು ಬೇಡ ಅಂತೀವಿ, ಯಾರು ಬರೋದು ಬೇಡ ಅಂದರು. ಅಂಥವ್ರು ಇವತ್ತು ದಾವಣಗೆರೆಗೆ ನಿನ್ನೆ ಪ್ರದೀಪ್ ಈಶ್ವರ್ ಯಾರು ಅಂತ ನಿಮ್ಗೆ ಗೊತ್ತಿದೆ. ಶಾಸಕರು ನೂರಾರು ಜನಕ್ಕೆ IAS, IPS, KS ಟ್ರೈನಿಂಗ್ಗಳು ಲಕ್ಷಾಂತರ ಹುಡುಗರಿಗೆ ಮಾಡಿ ಕೆಲಸ ಕೊಡಿಸಿದ್ದಾರೆ. ಅವ್ರು ದಾವಣಗೆರೆಗೆ ಬಂದಾಗ ಹೆಂಗೆ ಬರ್ತಾರೆ ಇವರು? ನಾಮರ್ಥ, ಅಸಮರ್ಥ, ಸಂಸ್ಕೃತಿ ಇಲ್ಲ ಅಂತ ಅಜಯ್ ಕುಮಾರ್ ಮಾತಾಡ್ಯಾರ. ಇವತ್ತು 3 ತಿಂಗಳಿಂದ ಇದೇ BJಪಿಯವರು ಹಿಂದೂ ಅಧಿಕಾರಿಗಳಾಗಲಿ ರಾಜಕೀಯ ಕಾರ್ಯಕರ್ತರುಗಳಾಗಲಿ ಮುಖಂಡರುಗಳಾಗಲಿ ನಾಯಿ ಅಂದರು, ಇನ್ನೇನೇನೋ ಅಂದರು. ಅವ್ರಿಗೆ ಸಂಸ್ಕೃತಿ ಇದ್ದಿಲ್ಲೇನು ಇವ್ರಿಗೆ? ನಿನ್ನೆ ಹೇಳ್ತಾನೆ ಮಹಾನುಭಾವ 17 ಜನ ಇದ್ದು ನಾವು ಮೇಯರ್ ಆದ್ವಿ ಅಂತ. ಅವಾಗ ಅವ್ರ ಸರ್ಕಾರ ಇತ್ತು. ನಾಗರಾಜ್ ಹೇಳ್ತಾರೆ ನಮ್ಮ MLCಗಳನ್ನು ಬೆಂಗಳೂರು MLC ಹನುಮಂತ್ ನಿರಾಣಿ ಅಂತೆ, ಬೆಂಗಳೂರು ಸಿಂಗ್ ಅಂತೆ, ಎಲ್ಲರನ್ನೂ ತಂದಿಲ್ಲಿ MLCನ ಸರ್ಕಾರ ಇದೆ ಅಂತೇಳಿ ಅವ್ರನ್ನ ವೋಟರ್ ಲಿಸ್ಟ್ನ ಸೇರಿಸಿ ಆಗಿರೋದು ಮುಂಬಾಗ್ಲಿಂದ ಏನಾಗಿಲ್ಲ. ಇವ್ರಿಗೆ ಮಾಡಿ ಸಿದ್ದೇಶ್ ಅವ್ರ ವಿರುದ್ಧನೇ ಗುಂಪು ಕಟ್ಕೊಂಡು ರಾಜಕೀಯ ಮಾಡ್ತಾರೆ. ರೇಣುಕಾಚಾರ್ಯಪ್ಪರು ಇವರೇನು ನಮ್ಮಂಗಿಲ್ಲ. ಇವು ನಮ್ಮ ವಾರ್ಡ್ನಾಗ ನಿಂತು ನಾನೆಲ್ಲ ಸಿಮೆಂಟ್ ರೋಡ್ ಮಾಡಿಸಿದ ಮೇಲೆ ನನಗೆ ಒಂದು ಗೆದ್ದು ಇವನೇನು ಮಾಡ್ದ, ಸಿಮೆಂಟ್ ರೋಡ್ ಮೇಲೆ ಶಿವಲಿಂಗಪ್ಪ ಅವ್ರ ಮನೆಯಿಂದ ರಾಘವೇಂದ್ರ ಮಠದ ತನಕ ಸಿಮೆಂಟ್ ರೋಡ್ ಮಾಡಿ 3 ಕೋಟಿ ಅಲ್ಪಸಂಖ್ಯಾತರ ನಿಧಿಯಲ್ಲಿ 3 ಕೋಟಿ ರಿಲೀಸ್ ಮಾಡ್ಕೊಂಡು ದುಡ್ಡು ಹೊಡೆದೆವು. ನಾವೆಲ್ಲ ಲೋಕಾಯುಕ್ತ ಕೇಸ್ ಹಾಕಿದ್ರೆ ನಡೀತಾ ಇದೆ. ಅದ್ರ ಜೊತೆಗೆ ಸರ್ವೆ ನಂಬರ್ 71ರಲ್ಲಿ ಅದು ಪಾರ್ಕ್ ಜಾಗ ಸೈಟ್ ಮಾಡಿ ಮಾರೇನೆ. ಇವನು ಭಾರಿ ಸಾಚ ಅಂತ, ಇವನು ಭಾರಿ ಇವರಂತೆ. ಈಶ್ವರ್ಗೆ ಹೆಂಗೆ ಬೇಕಾ ಹಂಗವ್ರ ಮಾತಾಡ್ತಾನೆ. ನಾವು ಏಕವಚನ ಮಾತಾಡಬಾರ್ದು ಅಂತಿದ್ವಿ. ಆದರೆ ಇವನು ಪ್ರದೀಪ್ ಈಶ್ವರ್ ಅವ್ರು ನಾಳೆ ಬರ್ತಾ ಇದ್ದಾರೆ. ಅವ್ರು ನಾಳೆ 11 ಗಂಟೆಗೆ ಅಪೂರ್ವ ಹೋಟ್ಲಿಂದ ಮೆರವಣಿಗೆ ಕರ್ಕೊಂಬಂದು
KB ಎಕ್ಸ್ಟೇಷನ್ ರಾಘವೇಂದ್ರ ಮಠದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಕ್ಯಾನ್ವಾಸ್ ನಾಳೆ ಮಾಡ್ತಾರೆ. ಅದು ಏನು ಮಾಡ್ತಾರೋ ನಾವು ನೋಡ್ತೀವಿ. ಅದನ್ನು ಇನ್ನೂ ಚಾಲೆಂಜ್ ಮಾಡ್ಯಾರ, ಅದಕ್ಕೆ ನಾವು ಹೇಳ್ತಿದ್ದೀವಿ. ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ದಾವಣಗೆರೆಗೆ ಕ್ಯಾನ್ವಾಸ್ ಮಾಡಿ ಅವರಿಂದ ಸ್ಟೇಟ್ಮೆಂಟ್ ಕೊಡಿಸ್ತೀವಿ. ಇತ್ತೀಚೆಗೆ ಏನಾಗಿದೆ ಅಂದರೆ BJPಯವ್ರಿಗೆ ಅಲ್ಪಸಂಖ್ಯಾತರ ಲವ್ ಜಾಸ್ತಿ ಆಗ್ಬಿಟ್ಟೈತಿ. ಮುಂಚೆ ಎಲ್ಲ ಅಯ್ಯೂಬ್ ಅವ್ರ ಮಗ ಇನ್ನೊಂದು ಯಾವುದೋ ಗಲಾಟೆ ಆದಾಗ ಹೇಳ್ತಿದ್ರು ಅಲ್ಪಸಂಖ್ಯಾತರಿಂದ ದೇಶ ಹಾಳ ಹಿಂಗೆ ಅಂತಿದ್ರು. ಅವಾಗ ನಾವು ಹೇಳಿದ್ವಿ ಯಾರ ಯಾವ ಪಕ್ಷದವರಾಗಲಿ ಯಾವ ಧರ್ಮದವರಾಗಲಿ ತಪ್ಪು ಮಾಡಿದ್ರೆ ಮುಲಾಜಿದ ಒಳಗೆ ಹಾಕಿರ್ತಿದ್ವಿ. ನಾವು ಹೇಳಿದ್ವಿ 3-4 ಸತಿ ಹೇಳಿ. ಇವ್ರು ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತಿದ್ರು. ಅವ್ರು ಯಾರೋ ಅಬ್ಸರ್ವರ್ ಪ್ರೀತಮ್ ಗೌಡ ಅಂತ ಬಂದಿದ್ದ, ಅವ್ರ ಫ್ಯಾಮಿಲಿಗೆ ಕೊಡಬೇಡ್ರಿ. ಇವ್ರು ಯಾರೋ BJPಯವ್ರು ಮುಖಂಡರುಗಳು ಅಲ್ಪಸಂಖ್ಯಾತರಿಗೆ ಇವ್ರಿಗೆ ಯಾಕಪ್ಪ ಇವ್ರಿಗೆ ಹಂಗೆ ಅನ್ಯಾಯ ಆಗಿದೆ. CR ನಜೀರ್ ಅಹಮದ್ ಅಂತ BJPಗೆ ಅದನೊಬ್ಬ, ಅವ್ನಿಗೆ MLA ಟಿಕೆಟ್ ಕೊಡಲಿ, ಯಾರು ಬೇಡ ಅಂದ ನಾವೇನಾರ. ಈ ಮೊಸಳೆ ಕಾಣಿಸಿರ್ಸೋದೇನು ಅಗತ್ಯ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ, ಎಲ್ಲ ಧರ್ಮದವರು, ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ ಬ್ಯಾಕ್ವರ್ಡ್ ಎಲ್ಲರೂ ಒಂದೇ ಇದೀವಿ. 50,000 ಲೀಡ್ನಾಗೆ ಕಾಂಗ್ರೆಸ್ ಇವತ್ತು ಸಮರ್ಥ ಗೆಲ್ತಾನೆ. ಅದ್ರಾಗೇನು ಮುಲಾಜೆ ಇಲ್ಲ. ಅದು ಯಾವುದೇ ಏನಾದರೂ ಪರವಾಗಿಲ್ಲ. ಯಾವುದೇ ಕೆಲವು ಎಲ್ಲ ಕಡೆ ಘರ್ಷಣೆ ಆದಮೇಲೆ ಒಳ್ಳೆ ಹಾಲು ಬರೋದು, ಎಲ್ಲ ಆದಮೇಲೆ ಬರ್ತತೆ. ಇವ್ರು ಮೊಸಳೆ ಕಾಣಿಸಿರ್ಸೋದು, ಅಲ್ಪಸಂಖ್ಯಾತರ ಬಳಿಗೆ ನಾಟಕ ಮಾಡೋದು, ಇವೆಲ್ಲ ಬಿಟ್ಟು ಅವ್ರ ಪಾರ್ಟಿಗೆ ಕೊಟ್ಕೊಳ್ಳಿ ಪಾಪ ಟಿಕೆಟ್. ಸ್ಟೇಟಾಗಿ ಒಬ್ರಿಗಾರು MLC MLA ಕೊಟ್ಟಾರ ಅಲ್ಪಸಂಖ್ಯಾತರು. ಇವ್ರಿಗೆ ಲವ್ ಬಂದುಬಿಡತ್ತೆ ಇತ್ತೀಚೆಗೆ, ಯಾಕೆ ಏನೋ ಗೊತ್ತಿಲ್ಲ. ಪೂರ್ತಿ ಅಲ್ಪಸಂಖ್ಯಾತ ಅನ್ಯಾಯ ಐತೆ ಅವ್ರಿಗೆ MLC ಮಾಡ್ಯಾರೆ. ಅದೆಲ್ಲ ಸರ್ಕಾರ ಮುಂದೆ ಏನೇನು ಮಾಡ್ಬೇಕು ಎಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಎಲ್ಲ ನೋಡ್ಕೊಂತಾರೆ. ಏನು ತಲೆಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ದಾವಣಗೆರೆಗೆ BJP ಬಂದರೆ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ, ವ್ಯವಹಾರಸ್ಥರಿಗೆ ತೊಂದರೆ ಮಾಡ್ತಾರೆ. ಬಡ ಜನರು, ಹಿಂದುಳಿದವರು, ಅಲ್ಪ ಹುಡುಗರಿಗೆ ಬೂದಿ ಮಾಡಿ ಅವ್ರನ್ನ ಫ್ಯಾಮಿಲಿನ ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸಲ್ಲ, ಕೆಲಸ ಕೊಡಿಸಲ್ಲ. ಬರೀ ಹಿಂಗೆ ಪ್ರಚೋದನೆ ಮಾಡಿ ಜಗಳ ಹಬ್ಬಿಸಿ ಕೆಲವರೆಲ್ಲ ಊರು ಬಿಟ್ಟಾರೆ, ಕೆಲವ್ರು ಕೇಸ್ ಮಾಡಿಸ್ತಾರೆ. ಅಂಥವೆಲ್ಲ ನಾವು ಪ್ರಚೋದನೆ ಮಾಡಲ್ಲ. ನಮ್ಮ ಮಲ್ಲಿಕಾರ್ಜುನ ಕೆಲಸ ಕೊಡಿಸ್ತಾರೆ, ಆಮೇಲೆ ವಿದ್ಯಾಭ್ಯಾಸ ಮಾಡಿಸ್ತಾರೆ. ಸರಿದಾರಿಯಲ್ಲಿ ನಡೆಯೋಂಥ ಕೆಲಸ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನವ್ರು ಮಾಡ್ತಾರೆ. ಇವರೆಲ್ಲ ದಿನ ನಾವು 3 ತಿಂಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಬಾರ್ದು ಅಂತಲೇ ಇದ್ದೀವಿ. ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಮಾತಾಡ್ದಂಗೆ ನೀವು ಮಾತಾಡ್ಬೇಡ್ರಿ ಹಗುರವಾಗಿ ಅಂತ ನಮಗೆ ದಿನ ಹೇಳ್ತಾರೆ. ಆದ್ರೆ ನಮ್ಮ ಕೆಲವು ಹುಡುಗರು ಬಿಡಲ್ಲ. ಬಿಡ್ಬೇಡಿ ಹಂಗೆ ಉತ್ತರ ಕೊಡ್ಬೇಕು ಅಂತಾರೆ. ನಾವು ಅದಕ್ಕೆ 3 ತಿಂಗಳು ಮಾಡಿಲ್ಲ. ಅವ್ರು ಮಾಡ್ದಂಗೆ ನಮಗೂ ಮಾಡೋಕ್ಕೆ ಬರುತ್ತೆ, ಅವ್ರಂಗೆ ನಾ ಮಾಡ್ದೆ ಇನ್ನೂ ನಾನಾ ಟೈಪ್ ಮಾತಾಡೋದು ನಮಗೂ 100 ಬರ್ತದೆ. ಬೇಡ, ಆ ಸಂಸ್ಕೃತಿ BJPಯವ್ರು ಕಲೀರಿ ಮಾತಾಡೋದು ಹೆಂಗೆ ಅಂತ. ಅಧಿಕಾರಿಗಳಿಗೆ ಹೆಂಗೆ ಮಾತಾಡಿದರು, ಕಾಂಗ್ರೆಸ್ ಲೀಡರ್ಸ್ಗೆ ಹೆಂಗೆ ಮಾತಾಡಿದರು, ಯಾರ್ಯಾರ ಫ್ಯಾಮಿಲಿಗೆ ಏಕವಚನದಾಗ ಮಾತಾಡಿದರು, ನೀವೇ ನೋಡಿರಿ. ಇಲ್ಲಿ ಇಂಥವೆಲ್ಲ ಬಿಟ್ಬಿಡ್ರಿ, ನಾವು ಎದುರಿಸ್ತೀವಿ. ಎಲ್ಲದಕ್ಕೂ ನಾವು ರೆಡಿ ಆಗಿದ್ದೀವಿ. ಎಲೆಕ್ಷನ್ ನಾವು ಎಲ್ಲರನ್ನೂ ಕರ್ಕೊಂಡು, ಎಲ್ಲ ಧರ್ಮದನ್ನು ಕರ್ಕೊಂಡು 50,000 ಲೀಡ್ನಾಗೆ ನಾವು ಗೆಲ್ತೀವಿ.